ಕನ್ನಡ ನಾಡಿನ ಮತ್ತು ದೇಶದ ಎಲ್ಲ ಮಹಾಜನತೆಗೆ ಅನೇಕ ರಾಜ್ಯಗಳಲ್ಲಿ ಇವತ್ತು ಉಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಾಶ್ಮೀರ ಕೂಡ ಇವತ್ತು ಹೊಸ ವರ್ಷ ಆಚರಣೆ ಮಾಡ್ತಾ ಇದೆ. ಅಂದ್ರೆ ಈ ದೇಶದ ಅನೇಕ ಭಾಗಗಳಲ್ಲಿ ಹೊಸ ವರ್ಷ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ವರ್ಷ ಎಲ್ಲರೂ ಕೂಡ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ನೆಮ್ಮದಿ ಶಾಂತಿ ಎಲ್ಲ ಕೂಡ ದೊರಕಲಿ. ಕಳೆದ ವರ್ಷ ರಾಜ್ಯದ ಜನತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೇನು ನುಡಿದಿದ್ದೋ ನುಡಿದಂತೆ ನಡೀಲಿಕ್ಕೆ ಅವಕಾಶ ಆಯಿತು. ಪ್ರತಿ ಮನೆಗೂ ಕೂಡ 200 ಯೂನಿಟ್ವರೆಗೂ ಬೆಳಕನ್ನು ಕೊಟ್ಟು, ಅನ್ನಭಾಗ್ಯ ಕೊಟ್ಟು, ಗೃಹಲಕ್ಷ್ಮಿ ಕೊಟ್ಟು, ಗೃಹ ಜ್ಯೋತಿ ಕೊಟ್ಟು, ಯುವನಿಧಿ ಕೊಟ್ಟು, ಇವತ್ತು ಮತ್ತೆ ನಾನು ಸಿದ್ದರಾಮಯ್ಯನವರು ಏನು ಚೆಕ್ ಅನ್ನ ಸೈನ್ ಹಾಕಿತ್ತು ಆ ಚೆಕ್ ಬೌನ್ಸ್ ಆಗದೆ ರೀತಿಯಲ್ಲಿ ನೋಡಿಕೊಂಡು ಇವತ್ತು ಸಹಾಯ ಮಾಡಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಎಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತೆ 5 ಗ್ಯಾರಂಟಿಗಳನ್ನ ಇವತ್ತು ನ್ಯಾಯಪತ್ರವನ್ನ ಅವರು ಕೂಡ ಇಬ್ಬರು ಕೂಡ ಸೈನ್ ಹಾಕಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ. ಮಹಾಲಕ್ಷ್ಮಿ ವರ್ಷಕ್ಕೆ 10 ಲಕ್ಷ, ಯುವಕರಿಗೆ ಯುವ ನ್ಯಾಯ ವರ್ಷಕ್ಕೆ 1 ಲಕ್ಷ, ಮಹಾಲಕ್ಷ್ಮಿನೂ 1 ಲಕ್ಷ, ಯುವ ನ್ಯಾಯನೂ 1 ಲಕ್ಷ ಮತ್ತು ವಿಶೇಷವಾಗಿ ಆರೋಗ್ಯ ವಿಚಾರದಲ್ಲಿ ಎಲ್ಲ ವರ್ಗದ ಜನರಿಗೆ 25 ಲಕ್ಷದವರೆಗೂ ಕೂಡ ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ವಿಶೇಷ. ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತ ಈ ಗ್ಯಾರಂಟಿ ಯೋಜನೆಗಳು, ನಾವು ಮಾತನ್ನ ಯಾವಾಗಲೂ ಕೂಡ ಕಾಂಗ್ರೆಸ್ ಯಾವುದೇ ಒಂದು ಮಾತು ಕೊಟ್ಟರೆ ಆ ಮಾತನ್ನ ತಪ್ಪಿಸಿಕೊಳ್ಳುವಂತ ಪ್ರಶ್ನೆ ಬರುವುದಿಲ್ಲ. ಸೊ ಆ ಭಗವಂತ ನಮ್ಮೆಲ್ಲರೂ ಕೂಡ ಈ ದೇಶದಲ್ಲಿ ನುಡಿದಂತ ನಡೆಯುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನ ಇವತ್ತು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತೀನಿ. ಸರ್, ಗ್ಯಾರಂಟಿಗಳಿಗೆ ಮೋಸ ಹೋಗಬೇಡಿ ಅನ್ನೋಂತ ಪ್ರಚಾರವನ್ನು ಬಿಜೆಪಿ ಮಾಡ್ತಾ ಇದೆ ಸರ್. ನಿಮ್ಮ ಗ್ಯಾರಂಟಿಗಳಿಂದ ಆತಂಕ ಶುರುವಾಗಿದೆ ಸರ್ ಬಿಜೆಪಿ? ಮೋಸ ಹೋಗಬೇಡಿ ಅಂತ ಹೇಳಿದ್ರೆ ಕಾರ್ಯರೂಪಕ್ಕೆ ಬಂತಲ್ಲ, ಮೊದಲು ದಿನನೇ ಗಲಾಟೆ ಮಾಡ್ತಾ ಇದ್ರು. ಅತ್ತೆ ಸೊಸೆಗೆ ಜಗಳ, ಇದು ಮೋಸ ತಲುಪಲ್ಲ, ಇದು 420 ಗ್ಯಾರಂಟಿ, ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು. ಅದು ಎಲ್ಲರ ಬಾಯನ್ನ ನಮ್ಮ ಬಜೆಟ್ ಮುಚ್ಚಿದೆ, ನಮ್ಮ ತೀರ್ಮಾನ ಮುಚ್ಚಿದೆ. ಆ ಜನ ಕೊಟ್ಟ ಶಕ್ತಿ ವಾಪಸ್ಸು ಜನರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಸರ್, ನಿನ್ನೆ ಸಿಎಂ ಅವರ ಕಾರ್ಯಕ್ರಮದಲ್ಲಿ ಅದು ಭದ್ರತಾ ವೈಫಲ್ಯ, ಗೂಂಡಾ ರಾಜ್ಯ ಆಗ್ತಾ ಇದೆ ಅನ್ನೋ ಟೀಕೆಗಳು ಕುಮಾರಸ್ವಾಮಿ ಸೇರಿದಂತೆ ವಿರೋಧ ಪಕ್ಷಗಳು ಮಾಡ್ತಾರೆ. ಯಾವ ಗನ್? ಒಬ್ರು ಗನ್ ಇಟ್ಕೊಂಡು ರೋಡ್ ಶೋ ಸಂದರ್ಭದಲ್ಲಿ ರೋಡ್ ಶೋ ಮಾಡುವಾಗ ರಿಯಾಜ್ ಅನ್ನೊಬ್ಬ ವ್ಯಕ್ತಿ ಗನ್ ಇಟ್ಕೊಂಡು ಬಂದು ಸಿಎಂಗೆ ಹಾರವನ್ನ ಹಾಕ್ತಾರೆ ಸರ್. ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರುವಂತ ಎಲ್ಲ ಗನ್ಮ್ಯಾನ್ಗಳು ತಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಭದ್ರತೆ? ಮಾತಾಡಕ್ಕೆ ಏನಾದ್ರು ಇದ್ರೆ, ಒಳ್ಳೆ ವಿಚಾರ ಇದ್ರೆ ಮಾತಾಡ್ಲಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈ ಮಾತಾಡೋದ್ರಿಂದ ಏನು ಪ್ರಯೋಜನ? ಒಂದು ಒಳ್ಳೆ ವಿಚಾರ ಅಂದ್ರೆ ಈಗಾಗಲೇ ಲೋಕಸಭೆ ಚುನಾವಣೆ ನಂತರ ಸೆಂಟ್ರಲ್ ಮಿನಿಸ್ಟರ್ ವಿಚಾರ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೃಷಿ ಸಚಿವ ಖಾತೆ ಕೊಟ್ರೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಮೋದಿ ಅವರು ಮಂಡ್ಯದಿಂದ ಆಯ್ಕೆ ಮಾಡಿದ್ರೆ ನಾನು ಕೃಷಿ ಸಚಿವ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅಯ್ಯೋ ನೋಡಪ್ಪ, ಆಸೆ ಯಾರು ಏನ್ ಬೇಕಾದ್ರೂ ಪಟ್ಕೊಳ್ಳಿ. ಕೃಷಿ ಸಚಿವರಾಗಲಿ, ವಿತ್ತ ಸಚಿವರಾಗಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಫಸ್ಟ್ NDAನೇ ಬರಲ್ಲ. NDA ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, ರಾಜ್ಯದಲ್ಲಿ 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ. ಹಂಗೆ ಕೆಲವು ಕನಸು ಕಾಣ್ಬೇಡ ಅಂತ ನಾ ಹೇಳಕ್ಕಾಗ್ತದ? ಕನಸು ಕಾಣ್ತಾ ಇರ್ಲಿ. ಸರ್, ಲಿಂಗಾಲೇಶ್ವರ ಶ್ರೀಗಳೇನಾದ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ರ ಸರ್? ಇಲ್ಲ, ಬಹಳ ಜನ ನಮ್ಗೆ ಒತ್ತಡ ಇದೆ. ನಾನಿನ್ನ ಮುಖ್ಯಮಂತ್ರಿಗಳ ಹತ್ರ ತೀರ್ಮಾನ ಮಾಡಿಲ್ಲ. ನಾನು ರಾತ್ರಿ ಇವತ್ತು ಮಾತಾಡ್ತೇನೆ. ಸದ್ಯಕ್ಕೇನಿಲ್ಲ. ನಾನು ಬಿಫಾರ್ಮ್ ಅಂತೂ ನಮ್ಮ ಅಭ್ಯರ್ಥಿ ಕೊಟ್ಟು ಕಳಿಸಿದ್ದೀನಿ. ಬಹಳ ಜನ ಸ್ವಾಮಿಗಳು, ಎಲ್ಲ ಜನ, ಬಹಳ ಜನ ಸ್ವಾಮಿಗಳಂತೂ, ಬೇರೆ ಸ್ವಾಮಿಗಳು ಅವ್ರು ನನ್ನ ಹತ್ರ ಮಾತಾಡಿಲ್ಲ. ರಾಜ್ಯದ ವಿವಿಧ ಮೂಲೆಯಿಂದ ಅನೇಕ ಶರಣರು ಈ ವಿಚಾರ ಮಾಡ್ತಾ ಇದ್ದಾರೆ. ಸರ್, ರಾಜ್ಯಕ್ಕೆ ರಾಹುಲ್ ಗಾಂಧಿ, ಸೋನಿಯಾ, ಪ್ರಿಯಾಂಕಾ ಗಾಂಧಿ ಅವರು ಬರೋದು ಬರ್ತಾರೆ. 2 ದಿನ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಟೆಂಟೇಟಿವ್ ಡೇಟ್ ಬಂದಿದೆ. ಫೈನಲ್ ಆದ್ಮೇಲೆ
ನಾನು ನಿಮ್ಗೆ ಅದನ್ನು ತಿಳಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.